ಹಾಯ್ ನಮಸ್ಕಾರ. ಆಲ್ ಇನ್ ಒನ್ ಪುಷ್ಪ ಕೂರ್ಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪುಷ್ಪ. ಫ್ರೆಂಡ್ಸ್, ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಹೀರೆಕಾಯಿ ಎಣ್ಣೆಗಾಯಿಯನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಇದು ರೊಟ್ಟಿ, ಅನ್ನ, ಚಪಾತಿ, ಮುದ್ದೆ ಯಾವುದಕ್ಕಾದರೂ ಸರಿ ನೀವು ಇದನ್ನು ಮಾಡಿ ರುಚಿಯನ್ನು ಸವಿಬೋದು. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮ್ಗೆ ತಲುಪುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನಾನು ಒಂದು ದಪ್ಪದಾದ ಈರುಳ್ಳಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 6 ಬೆಳ್ಳುಳ್ಳಿ ಎಸ್ಲು, ಜೊತೆಗೆ ಶುಂಠಿ, ಖಾರಕ್ಕೆ ಹಸಿರುಮೆಣಸಿನ್ಕಾಯಿ, ಹುರಿದಿರುವಂತಹ ಶೇಂಗಾ, ಹುರಿದಿರುವಂತಹ ಬಿಳಿ ಎಳ್ಳು, ಒಣ ಕೊಬ್ಬರಿ, ಕರಿಬೇವಿನ ಎಲೆ, ಜೊತೆಗೆ ಹೀರೆಕಾಯಿ. ಸೊ ಇಲ್ಲಿ ನೋಡಿ, ಒಂದು ಮಿಕ್ಸಿ ಜಾರ್ಗೆ ನಾನು ಶುಂಠಿ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5ರಿಂದ 6 ಬೆಳ್ಳುಳ್ಳಿ ಎಸ್ಲಿದೆ, ಒಂದು 3-4 ಪಿಂಚಷ್ಟು ಶುಂಠಿ ಇದೆ. ಖಾರಕ್ಕೆ ನಾನು 4 ಹಸಿರುಮೆಣಸಿನ್ಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಒಣ ಕೊಬ್ಬರಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹುರಿದು ಸಿಪ್ಪೆ ತೆಗೆದಿರುವಂತಹ ಶೇಂಗಾ, ಇಲ್ಲಿ ಸುಮಾರು ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಇದೆ. ಜೊತೆಗೆ ಹುರಿದಿರುವಂತಹ ಎಳ್ಳು, ಬಿಳಿ ಎಳ್ಳು, ಇದು ಒಂದು ಸುಮಾರು 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 2ರಿಂದ 3 ಕರಿಬೇವಿನ ಸೊಪ್ಪಿನ ಎಲೆಗಳು, ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಷ್ಟು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ತುಂಬ ಹಾಕೋದು ಬೇಡ, ಒಂದು ಸ್ವಲ್ಪ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪವೇ ಈರುಳ್ಳಿ, ಜೊತೆಗೆ 1 ಸ್ಪೂನಷ್ಟು ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ 4ರಿಂದ 5 ಕಾಳುಮೆಣಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ನೀವು ಗ್ರೈಂಡ್ ಮಾಡ್ಕೊಳ್ಳುವಾಗ ಹುಳಿ, ಹುಣಸೆಹಣ್ಣು ಪ್ಲಸ್ ಉಪ್ಪು, ಅರಿಶಿನ ಇದಿಷ್ಟನ್ನು ಸೇರಿಸಿ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಮಾಡುವಾಗ ಅದು ಮರ್ತೋಯ್ತು ತೋರಿಸುವಾಗ. ಸೊ ಅದಷ್ಟನ್ನು ಸೇರಿಸ್ಕೊಂಡು ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಎಳೆಯದಾದಂತಹ ಹೀರೆಕಾಯಿಯನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ನಾವು ಹೇಗೆ ಬದನೆಕಾಯಿಯನ್ನು ಕಟ್ ಮಾಡ್ಕೊಳ್ತೀವಿ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ನೀವು ಸೀಡ್ಲೆಸ್ ಹೀರೆಕಾಯಿಯನ್ನೇ ತೆಗೆದುಕೊಳ್ಳಿ, ಬೀಜ ಇರಬಾರ್ದು. ಅದು ಬಲ್ತಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಎಳೆಯದನ್ನೇ ತೆಗೆದುಕೊಳ್ಳಿ. ನಾವು ಏನು ರೆಡಿ ಮಾಡಿಟ್ಕೊಂಡಿದ್ವಿ ಆ ಮಸಾಲೆಯನ್ನು ಇದರೊಳಗಡೆ ಸ್ಟಫ್ ಮಾಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಅದರೊಳಗಡೆ ತುಂಬ್ಕೋಬೇಕು. ನೋಡಿ, ಈ ರೀತಿ ಓಪನ್ ಮಾಡಿಟ್ಕೊಂಡಿರುವಂತಹ ಮಸಾಲೆಯನ್ನು ಅದರೊಳಗಡೆ ನೀಟಾಗಿ ತುಂಬಿ. ಸೊ ಮಸಾಲೆಗೆ ನೀವು ಉಪ್ಪು, ಹುಳಿ, ಖಾರ ಎಲ್ಲವನ್ನು ಆ್ಯಡ್ ಮಾಡ್ಕೋಬೇಕು. ಮಸಾಲೆ ಒಳಗೆ ಆ್ಯಡ್ ಮಾಡಿ ಇದರೊಳಗಡೆ ತುಂಬಿ ನೆಕ್ಸ್ಟ್ ಇದನ್ನು ನೀವು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ನೋಡಿ, ನಾನು ಎಲ್ಲ ಮಸಾಲೆಯನ್ನು ನಾನು ರೆಡಿ ಮಾಡ್ಕೊಂಡಿರುವಂತಹ ಹೀರೆಕಾಯಿ ಒಳಗಡೆ ಈ ರೀತಿಯಾಗಿ ತುಂಬಿದ್ದೀನಿ. ನೀಟಾಗಿ ಅದನ್ನು ಮಸಾಲೆ ಎಷ್ಟು ಅದರೊಳಗಡೆ ಹಿಡಿಯೋಕ್ಕೆ ಸಾಧ್ಯನೋ ಅಷ್ಟು ಅದರೊಳಗಡೆ ನೀವು ಸ್ಟಫ್ ಮಾಡ್ಕೊಳ್ಳಿ. ನೋಡಿ, ಬಾಣಲೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆಯ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರಲಿ. ಅದಕ್ಕೆ ಸಾಸಿವೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಸಿವೆ, ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಒಂದು 4 ಕರಿಬೇವಿನ ಸೊಪ್ಪಿನ ಎಸಳು, ನೋಡಿ ಇದ್ರ ಜೊತೆಗೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡೋದ್ರಿಂದ ಹೀರೆಕಾಯಿನ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಾವು ಒಗ್ಗರಣೆಗೆ ಈರುಳ್ಳಿಯನ್ನು ಬಳಸೋದ್ರಿಂದ ಹೀರೆಕಾಯಿ ರುಚಿಯೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಈಗ ನಾನು ಹೀರೆಕಾಯಿನ ಒಂದೊಂದೇ ಆಗಿ ರೀತಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಎಣ್ಣೆಯ ಪ್ರಮಾಣ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕೆಂದರೆ ನಾವು ಇದರೊಳಗೆ ಬೇಯಿಸಬೇಕಾಗಿರೋದ್ರಿಂದ. ನೋಡಿ, ಈ ರೀತಿ ನಾನು ಒಂದೊಂದೇ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಆ್ಯಡ್ ಮಾಡಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನೀವು ಮಾಡ್ಕೋಬೇಕು. ಹೈ ಫ್ಲೇಮ್ ಇಡಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಎಲ್ಲವನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5ರಿಂದ 6 ನಿಮಿಷ ಈ ರೀತಿ ಒಂದು ಸೈಡ್ ಬೇಯಿಸ್ಕೊಳ್ಳಿ. ಇದನ್ನು ನಾವೀಗ ತಿರುವು ಹಾಕ್ಕೊಳ್ಳೋಣ. ಒಂದೊಂದೇ ನೀಟಾಗಿ ಈ ರೀತಿ ಮಗುಚಿ ಇನ್ನೊಂದು ಸೈಡನ್ನು ಬೇಯಿಸ್ಕೊಳ್ಳೋಣ.
ಇದನ್ನು ನೀವು ರೊಟ್ಟಿ, ಚಪಾತಿ, ದೋಸೆ, ಅನ್ನ, ಮುದ್ದೆ, ಸೈಡ್ ಡಿಶ್ ಆಗಿ ಯಾವುದಕ್ಕೆ ಬೇಕಾದರೂ ನೀವು ತೊಗೊಳ್ಬೋದು. ಇದ್ರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಎಲ್ಲವನ್ನೂ ತಿರುಗಿ ಹಾಕ್ಕೊಂಡಿದ್ದೀನಿ. ಪುನಃ ಲಿಡ್ಡನ್ನು ಕ್ಲೋಸ್ ಮಾಡಿ ಇನ್ನೊಂದು ಸೈಡಲ್ಲಿ ನಾವು ಒಂದು 5 to 6 ಮಿನಿಟ್ ಬೇಯಿಸ್ಕೊಳ್ಳೋಣ. ನೋಡಿ, ಆದಷ್ಟು ಇದು ಬೆಂದಿದೆ. ಅದಕ್ಕೆ ಹೇಳಿದ್ದು ಆದಷ್ಟು ನೀವು ಎಳೆ ಹೀರೆಕಾಯಿಯನ್ನೇ ತೆಗೆದುಕೊಳ್ಳಿ. ನೋಡಿ, ಇದು ನೀಟಾಗಿ ಈಗ ಬೆಂದಿದೆ. ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ. ನೋಡಿ, ಅದು ನೀಟಾಗಿ ಬೆಂದು ಸೈಡಲ್ಲಿ ನೋಡಿ ನಿಮಗೆ ಆಯಿಲ್ ಕೂಡ ಬಿಟ್ಕೊಳ್ತಾ ಇದೆ. ಇವಾಗ ನಾವು ಏನು ಮಿಕ್ಕಿರುವಂತಹ ಮಸಾಲೆ ಏನಿತ್ತು ಅದನ್ನು ಇವಾಗ ಎಲ್ಲ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ನಿಮಗೆ ಉಪ್ಪು, ಹುಳಿ, ಖಾರ ಏನಾದರೂ ಎಕ್ಸ್ಟ್ರಾ ಏನಾದರೂ ಬೇಕಿದ್ದರೆ ಈ ಹಂತದಲ್ಲಿ ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಬೋದು. ಸೊ ನನಗೆ ಸ್ವಲ್ಪ ಖಾರ ಕಮ್ಮಿ ಅನಿಸ್ತು, ಹಾಗಾಗಿ ನಾನು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿದು ಬೆಂದಿದೆ. ನೋಡಿ, ನೀಟಾಗಿ ಅದು ಕುದಿ ಬರ್ತಾ ಇದೆ. ನೋಡಿ, ಚೆನ್ನಾಗಿ ಎಣ್ಣೆ ಕೂಡ ಅದು ಬಿಟ್ಟಿದೆ. ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ಹೀರೆಕಾಯಿ ಎಣ್ಣೆಗಾಯಿ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಹೀರೆಕಾಯಿ ಎಣ್ಣೆಗಾಯಿ ಉತ್ತರ ಕರ್ನಾಟಕದ ಸ್ಪೆಷಲ್. ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ಅದು ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ, ರುಚಿ ಕೂಡ ಸಖತ್ತಾಗಿದೆ. ಇದನ್ನು ನೀವು ನಾನು ಹೇಳ್ದಾಗೆ ದೋಸೆ, ಮುದ್ದೆ, ಚಪಾತಿ, ಅನ್ನ ಯಾವುದಕ್ಕೆ ಬೇಕಾದರೂ ನೀವು ಇದನ್ನು ಟ್ರೈ ಮಾಡ್ಬೋದು. ರೆಸಿಪಿ ತುಂಬಾ ಚೆನ್ನಾಗಿದೆ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನೀವು ಮನೇಲಿ ಇದನ್ನು ಟ್ರೈ ಮಾಡಿ.